ತೋಟದಲ್ಲಿ ನಾವೇ ಬೆಳೆದಿರುವಂಥ ಏಲಕ್ಕಿ ನೆಲ್ಯಾಣಿ ಗ್ರೀನ್ ಗೋಲ್ಡ್ ನಮ್ಮ ತೋಟದಲ್ಲಿ ನಾವೇ ಉತ್ಪನ್ನ ಮಾಡಿದಂಗೆ ಆಯ್ತು ನೋಡ್ರಿ. ಇಲ್ಲಿ ಹೌದು, ಈ ನಾಣ್ಯಾಗ ಆಗಲ್ಲ ಅನ್ನಾರ, ಇಂಥ ಬಿಸಿಲು ನಾಣ್ಯಾಗ ಆಗೋದಲ್ಲ ಅನ್ನಾರು ಅಂತ. ಈಗ ನೋಡಿ ನಮ್ಮ ಸೈಡ್ ಬೆಳೆಯಲ್ಲ ಅನ್ನೋದ್ರಲ್ಲ ಅವ್ರಿಗೆ ಇದು ಏಲಕ್ಕಿ ಕಾಯಿ ಒಂಥರ. ಈಗ ನಾವೇ ಈಗ ಎಕ್ಸಾಂಪಲ್ ಈಗ ಹರಿಯಾರ ತಾಲೂಕಿನಾಗ ನಾವು ಅವ್ರಿಗೆ ಅನಿಸ್ತೈತಿ. ಈಗ ಏಲಕ್ಕಿನ ನಿಮ್ಮ ಮುಂಚೆ ಏನಾರ ಐಡಿಯಾ ಇತ್ತು ಇದ್ರ ಬಗ್ಗೆ ಏನು ಐಡಿಯಾ ಇಲ್ಲ. ನಮ್ಮ ತೋಟದ ನಾವ ಅನುಭವ ತಗೊಂಡಿರೋದು. ಯಾರನ್ನ ಏನು ಕೇಳಿಲ್ಲ, ಯೂಟ್ಯೂಬ್ನಾಗ ಒಂದು ನೋಡಿದ್ವಿ. ಯೂಟ್ಯೂಬ್ನಾಗ ಬೇರೆ ಬೇರೆ ರೈತರು ಮಾಡಿರೋದಂತ ವಿಡಿಯೋಗಳನ್ನ ನೋಡಿ ನಮ್ಮ ತೋಟದಾಗ ನಾವು ಇದು ಯಾವ ತರ ನಾವು ಇದ ನಮ್ಗೆ ಕಲ್ಸಿದಂಗೆ ಐತಿ. ನಮ್ಗೆ ಇದೇ ಅನುಭವ. ಯಾರ್ಯಾರ ತೋಟಕ್ಕೆ ಇವತ್ತು ಹೋಗಿಲ್ಲ, ನಾವು ತಂದು ಅಷ್ಟೇ ಇದನ್ನ ಯಾವ್ದ್ರಿಗಿಲ್ಲ. ತೋಟದಾಗ ಹಿಂಗೆ ಮಿಶ್ರಗಳು ಮಾಡಿದಾಗ ಒಟ್ಟು ನಾವು ರೈತರು ಇದಾಗೋದು ಒಂದೇ ಬೆಳೆ ಮೇಲೆ ನಿಲ್ಲಂಗಿಲ್ಲ. ಎಕ್ಸಾಂಪಲ್ ಮೊನ್ನೆ ಒಬ್ರು KR ಪೇಟ್ರ್ ಫೋನ್ ಮಾಡಿದ್ರು ನನಗೆ. ಅಡಿಕೆಗೆ ಎಲ್ಲ ಕೊಳೆ ರೋಗ ಬೀಳ್ತೈತ್ರಿ, ನಾವು ಈ ತರ ಮಾಡೋ ಈ ತರ ಬೇರೆ ಬೇರೆ ಬೆಳೆಗಳು ಬೆಳಿಬೇಕು, ಮಿಶ್ರಗಳು ಬೆಳಿಬೇಕು. ಈಗ ನಾನೇನೋ ಒಬ್ಬನ ಔಷಧಿ ಓಡಿಸ್ತೇನೆ, ನಮ್ಮ ಪಕ್ಕದಾಗ ತೋಟದಲ್ಲಿ ಔಷಧಿ ಓಡಿಸ್ಬೇಕಲ್ಲ. ಓಟ್ರ ಜೊತೆಗಾರ ಅಷ್ಟು ಔಷಧಿ ಓಡಿಸಿದ್ರೆ ಮಾತ್ರ ಯಾವ್ದಾದ್ರು ಕೊಳೆ ರೋಗ ಕಂಟ್ರೋಲ್ ಆಕತಿ. ಕೊಳೆ ರೋಗ ಅಂತಲ್ಲ, ಯಾವ್ದಾದ್ರು ರೋಗ ಚುಕ್ಕಿ ರೋಗ ಯಾವ್ದಾರಲ್ಲಿ ಕಂಟ್ರೋಲ್ ಆಕತಿ. ಅಷ್ಟ್ರು ಮಾಡ್ಬೇಕಲ್ಲ ನಮ್ಮ ರೈತರು. ಹಾಗಾಗಿ ಈ ತರ ಅದು ಅಡಿಕೆ ಫೇಲ್ ಆದ್ರೂ ಕೊನೆಗೆ ಇಂತಿಂತವರ ಕೈ ಹಿಡಿತೈತೆ ಒಳಗೆ. ವೀಕ್ಷಕರೇ ನಮಸ್ಕಾರ. ನಾವಿವತ್ತು ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕು ಮಲ್ಲಳ್ಳಿ ಗ್ರಾಮದಲ್ಲಿದ್ವಿ. ನಾವೇನು ನೋಡ್ತಿದ್ದಲ್ಲಿ ಅಡಿಕೆ ತೋಟ. ಈ ತೋಟದಲ್ಲಿ ಈಗ ಏಲಕ್ಕಿ ಅಂದರೆ ಈಗ ಕಳೆದ ವಿಡಿಯೋದಲ್ಲಿ ನಾವು ಈಗ ಏಲಕ್ಕಿ ಬೆಳೆ ಬಗ್ಗೆ ಈ ಶಿವರಾಜಣ್ಣ ತೋಟದ ವಿಡಿಯೋ ಮಾಡಿದ್ವಿ. ಆ ವಿಡಿಯೋ ಬಂದುಬಿಟ್ಟು ಸರಿಸುಮಾರು ಅಂದರೆ 2,25,000 ಜನ ರೈತರು ನೋಡಿದ್ರು. ಈಗ ಅದು ಮುಂದುವರೆದ ಭಾಗ. ಈ ವಿಡಿಯೋದಲ್ಲಿ ಏನು ತಿಳಿಸ್ಕೊಡ್ತೀವಪ್ಪ ಅಂದರೆ ನಿಮಗೆ ಏಲಕ್ಕಿ ಬಗ್ಗೆ ಸಂಪೂರ್ಣ ಮಾಹಿತಿ, ಆಮೇಲೆ ನಿಮಗೆ ಈಗ ಯಾವ ಟೈಮಲ್ಲಿ ನಾಟಿ ಮಾಡಬೇಕು, ಅಥವಾ ಕಂದು ನಾಟಿ ಮಾಡಿ ಪಾಡ ಅಥವಾ ಸಸಿ ನಾಟಿ ಮಾಡಿದ್ರೆ ಪಾಡ ಅಂತೇಳಿ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ದಯವಿಟ್ಟು ವಿಡಿಯೋನ ಕೊನೆ ತನಕ ನೋಡಿ, ನಮ್ಮ ಪೇಜನ್ನು ಸಪೋರ್ಟ್ ಮಾಡಿ. ನಮಸ್ತೆ. ನಮಸ್ಕಾರ ಅಣ್ಣ. ಒಂದು ಪರಿಚಯ ಮಾಡ್ಕೊಂಡು. ನಮ್ಮ ಶಿವರಾಜ್ ಅಂತ ಹೆಸರು. ಹೋದ್ಸಲ ಬಂದು ವಿಡಿಯೋ ಮಾಡ್ಕೊಂಡು ಹೋಗಿದ್ರಿ. ಅದಕ್ಕೆ ಭಾಳ ಜನ ನೋಡಿದಾರೆ ವಿಡಿಯೋನ. KR ಪೇಟೆ, ಮಂಡ್ಯ, ಆಮೇಲೆ ಕಡೆಗೆ ಸಾಗರ, ಹಾಸನ ಇಲ್ಲೆಲ್ಲಿದ್ದನು ಭಾಳ ಜನ ಒಂದು 2-3 ಸಾವಿರ ಜನ ಫೋನ್ ಮಾಡ್ಯಾರ ನಮಗೆ, ರೈತ ಫೋನ್ ಮಾಡಿ. ಅಣ್ಣ ಈಗ ಹೊಸ್ದಾಗೇನು ಅಡಿಕೆ ಒಳಗೆ ಅಂತರ ಬೆಳೆಯಾಗಿ ನೀವು ಏಲಕ್ಕಿ ಮಾಡ್ಬೇಕಂತ ಹೇಳ್ತಾರೆ ರೈತರು. ಅವ್ರಿಗೆ ಏನಂತ ಹೇಳಕ್ಕೆ ಇಷ್ಟಪಡ್ತೀವಿ? ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತಾನಪ್ಪ ಅಂದ್ರೆ 5-10 ಸಸಿ ತಂದು ಹಚ್ಚಕ್ಕೆ ಹೋಗ್ಬೇಡ್ರಿ. ಹಚ್ಚದಾರ 100 ಸಸಿ ತಂದು ಹಚ್ಚ್ರಿ. ಯಾಕಪ್ಪ ಅಂದ್ರೆ ಎಕ್ಸಾಂಪಲ್ ನಾನು 50 ಸಸಿ ತರಬೇಕಂತ ಹೋಗಿದ್ದೆ. 50 ಸಸಿ ಅವ್ರು ಕೊಡ್ಲಿಲ್ಲ ನನಗೆ. 100 ತಗೊಂಡ್ ಹೋಗಪ್ಪ ಅಂತ ಕೊಟ್ರು. 100 ತಗೊಂಬಂದು ಹಚ್ಚಿದೆ. ಹಚ್ಚಿದಾಗ ಏನು ನಮ್ಮ 55 ಗಿಡ ಫೇಲ್ ಆಗಿದ್ವು. 100 ಹಚ್ಚಿದ್ರು 55 ಗಿಡ. ನಾನು 50 ಗಿಡ ತಂದು ಹಚ್ಚಿದ್ನಪ್ಪ ಅಂದ್ರೆ ನಾನು ಓಸವತ್ ನಾನು ಫೇಲ್ ಆಗಿಬಿಡ್ತಿದ್ದೆ. ಎಲ್ಲಕ್ಕಿಗೆ ಫೇಲ್ ಹಾಕಿದ್ದೆ ನಾನು. ಎಲ್ಲಕ್ಕಿ ಬೇಡ 50 ಗಿಡ ಸತ್ತವ ಅಂತ ಫೇಲ್ ಹಾಕಿದ್ದೆ ನಾನು. ಇನ್ನು 100 ಗಿಡ ತಂದು ಹಚ್ಚಿದ್ರದ್ದು ಏನಾಯ್ತು, 45 ಗಿಡ ಉಳಿದು. ನಾನು ಒಂದು 45 ಗಿಡದಲ್ಲೇ ಈಗ ಸ್ವಲ್ಪ ಕಡಿಮೆ ಒಂದು 600-700 ಗಿಡಕ್ಕೆ ಲೆಕ್ಕಕ್ಕೆ ನುಗ್ಗೇ ಹೊಲೈತೆ ಅಲ್ಲಿ. ಅಷ್ಟು ಹಚ್ಚಿದ್ರು ನಮ್ಮ ತೋಟದೊಳಗೆ ಕಂದಿ ಹೊಲ ಇದೀವಲ್ಲ, ನಮ್ಮ ತೋಟದೊಳಗೆ ಕಂದಿ. ಹಂಗಾಗಿ ರೈತರಿಗೆ ಏನು ಇರೋಕೆ ಇಷ್ಟಪಡ್ತೇನಪ್ಪ ಅಂದ್ರೆ 100 ತಂದು ಹಚ್ಚಿರಿ. ಕೊನೆಗೆ ಸಾಲ್ಗುಣಿ ಆದ್ರೂ ಇರ್ತಾವೆ ಇದ್ದಾವ. ಹಂಗೆ ಮರಿ ಇರ್ತಾವಲ್ಲ, ಮರಿ ನಮ್ದ್ರಾಗ ಮತ್ತೊಂದು ವರ್ಷಬಿಟ್ಟು ನಮಗೆ ಮರಿ ಬರ್ತಾವೆ. ಅವನ್ನ ಕಿತ್ತು ರೈತರು ಬೆಳೆಸಿ ಒಬ್ರಿಗೊಬ್ರು ಮಾಡ್ಬೇಕಿಲ್ಲ. ಅಡಿಕೆ ಒಳಗೆ ಅಂತರ ಬೆಳೆಗೆ ಈಗ ಏಲಕ್ಕಿ ಮಾಡ್ಬೇಕು ಅಂತೇಳಿ ಭಾಳ ಜನಕ್ಕೆ ಆಸಕ್ತಿ ಇರ್ತೈತಿ. ಈಗ ಅವ್ರಿಗೆ ಒಂದು ಗೊಂದಲ ಇರ್ತದೆ, ಈಗೇನು ಏಲಕ್ಕಿ ಗಿಡ ಹಚ್ಚಿದ ಪಾಡ ಏನು ಕಂದು ಹಚ್ಚಿದ ಪಾಡ ಅಂತೇಳಿ. ಈಗ ನಮಗೆ ಅನುಭವ ಆಗಿರೋ ಪ್ರಕಾರ ನೋಡಿದ್ರೆ ಕಂದಿಗಿಂತ ಇದು ಸಸಿಗಿಂತ ಕಂದ ಪಾಡ. ಯಾಕಪ್ಪ ಅಂದ್ರೆ ಕಂದು ತಂದು ಹಚ್ಚಿವಲ್ಲ, ಕಂದು 12 ತಿಂಗಳಿಗೆ ಫ್ಲವರ್ ಸ್ಟಾರ್ಟ್ ಆಗೈತೆ ನಮ್ರಾಗ. ಹೌದು. ಈಗ ಸಸಿ ಅದ ಅನುಭವ ಅಲ್ಲ ನಮಗೆ. ಹೇಳ್ಬೇಕಪ್ಪ ಸಸಿದ ಮಾಹಿತಿ ಅದು ಗೊತ್ತದ ಹೇಳ್ಬೇಕು ಅಷ್ಟೇ. ರೈತರಿಗೆ ಹೇಳ್ಕೋಬಾರ್ದು. ನಿಮಗೆ ನಮಗೆ ಕಂದಿನ ಅನುಭವ ಆಗೈತಲ್ಲ, ನಮಗೆ ಅನ್ಸಮಟ್ಟಿಗೆ ಕಂದೆ ತಂದು ಹಚ್ಬೇಕು ಅನ್ನೋದು ರೈತರಿಗೆ ನಾನು ಹೇಳಕ್ ಇಷ್ಟಪಡ್ತೇನೆ. ಅವ್ರ ಅಭಿಪ್ರಾಯ ಅಣ್ಣ. ನನ್ನ ಕಡೆ ಬಜೆಟ್ಗೆ 100 ರೂಪಾಯಿ ಒಂದು ಕಂದ ಐತಿ. ಅದೀಗಲ್ಲ ಈಗ ಡೆಲಿವರಿ ಮನೆಗೆ ತಂದು ಕೊಡ್ತಾರ ಅಂತ 70 ರೂಪಾಯಿ 65 ರೂಪಾಯಿ ಹಿಂಗ. ಅವ್ರ ಅನುಕೂಲ ಕಡಿಮೆ ರೇಟ್ಗೆ ಅವ್ರು ಹಚ್ತಾರ. ಅದು ಮುಂದೆ ಹಂಗೆ ಹೇಳಕ್ ಬರಲ್ಲ. ನೆಕ್ಸ್ಟ್ ಮುಂದೆ ಈಡು ಬರ್ಬೇಕಲ್ಲ. ಹಂಗಾಗಿ ನಮಗೆ ಕಂದ್ ಪಾಡ ಅಂತ ನಾವು ಈಗ ಕಂದ ಚಾಯ್ಸ್ ಮಾಡಿ ಕಂದ್ ಹಚ್ಚಿದ್ರಿ. ಈಗ ನಾಟಿಗೆ ಈಗ ಮೇಜರ್ ಈಗ ನಾಟಿಗೆ ಸೂಕ್ತ ಸಮಯ ಯಾವ್ದು ಇದಕ್ಕೆ? ಇದು ಜೂನ್ ಜುಲೈ ನೋಡಪ್ಪ. ನಾಟಿ ಸೂಕ್ತ ಸಮಯ ಯಾವ್ದಪ್ಪ ಅಂದ್ರೆ ಜೂನ್ ಜುಲೈ ಹಚ್ಬೇಕು. ಈಗ ಅಕಸ್ಮಾತ್ ಈಗ ನಮ್ಮ ಕಡೆ ನೀರಾವರಿ ಚೆನ್ನಾಗೈತಪ್ಪ ಅಂದ್ರೆ ಈಗ ಬಿಸಿಲು ನೋಡ್ತಾ ಸ್ವಲ್ಪ ಮಕ ಬತ್ತಾವು. ಈಗ ನಾವದೇ ಮನೆ ಎಷ್ಟು ಹಚ್ಚಿದೇವು ನೋಡಿ, ಇಲ್ಲಿ ಹಚ್ಚಿದೇವು ಸ್ವಲ್ಪ ಮಕ ಬತ್ತಿದವು. ಯಾಕಪ್ಪ ಕೈ ನೆಲ್ಲ ಐತಲ್ಲ, ಆಮೇಲೆ ಕಡೆಗೆ ನೀರು ಗುಡ್ಗಂತನ ಅದಾವು. ಟಸಿ ವಾತಾವರಣಕ್ಕೆ ಸ್ವಲ್ಪ ಹಚ್ಚಗೆ ಐತಿ. ಇನ್ನು ಏನು ರಿಸಲ್ಟ್ ಬಂದಲ್ಲ ಅದ್ರದ್ದು. 1 ತಿಂಗಳು ನೋಡ್ಬೇಕು ಅದನ್ನ.